ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಇವತ್ತು ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡದೇ ಇರುವಂತ ಒಂದು ಪ್ರಯತ್ನವನ್ನ ನೀವು ಮಾಡಿದಿರಿ. ಮಹಿಳೆಯರೇ ಇಡೀ ಒಂದು ಸ್ಟುಡಿಯೋನ ಇವತ್ತು 4 ಗಂಟೆಗಳ ಕಾಲ ನಡೆಸಿರುವಂತ ಕೆಲಸವನ್ನ ಮಾಡಿದಿರಿ. ಎಲ್ಲ ನನ್ನ ಆತ್ಮೀಯ ಸಹೋದರಿಯರಿಗೆ ಎಲ್ರಿಗೂ ಕೂಡ ತುಂಬಾ ಹೃದಯದ ಅಭಿನಂದನೆಗಳು. ಕಷ್ಟ ಆಯ್ತಾ 4 ಅವರ್ ಬಿಸಿಲಲ್ಲಿ ಕೆಲಸ ಮಾಡಿ? ಇಲ್ವಾ? ಫುಲ್ ಕೊಟ್ಟರು ಮಾಡ್ತೀರಾ? ಕಳಿಸ್ಬಿಡ ಹಂಗಾರೆ ಇವ್ರನ್ನೆಲ್ಲ. ನೋಡಿ ಎಷ್ಟು ಜೋಶ್ ಇದೆ ಅವರಿಗೆ. ಬಟ್ ಬಹಳ ಸಂತೋಷ ಆಗುತ್ತೆ. ವೆಲ್ಸ್ ಸಂಸ್ಥೆಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ಬೇಕು. ಯಾಕಂದ್ರೆ ಎಷ್ಟೋ ಜನ ನನ್ನ ತಾಯಂದ್ರೆ ಇವತ್ತು ವೇದಿಕೆನೇ ಹತ್ತಿರ್ಲಿಲ್ಲ, ಅವ್ರ ಜೀವನದಲ್ಲೇ ವೇದಿಕೆ ಹತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ್ಲೂ ನಿಮ್ಮ ಮಕ್ಕಳನ್ನ ವೇದಿಕೆ ಮೇಲೆ ಸರ್ಟಿಫಿಕೇಟು ಮತ್ತೆ ಏನು ನಿಮ್ಮ ಶೀಲ್ಡನ್ನ ಇಸ್ಕೊಳ್ಳುವಂಥದ್ದನ್ನ ನೀವು ನೋಡಿರ್ತೀರಾ. ಇವತ್ತು ನಿಮಗೆ ನನ್ನ ತಾಯಂದ್ರಿಗೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿ ನಿಮಗೆ ಎಲ್ಲರೂ ಕೂಡ ಒಂದು ಸರ್ಟಿಫಿಕೇಟ್ ಅನ್ನ ನಿಮ್ಮ ಏನು ಇದನ್ನ ಕೊಟ್ಟಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ದಯಮಾಡಿ ನೀವೆಲ್ಲರೂ ಸಾಧನೆಯನ್ನ ಮಾಡಿರುವಂತವ್ರು. ಇವತ್ತು ನಾನು ಯೋಚನೆ ಮಾಡ್ತಾ ಇದ್ದೆ ಯಾವೆಲ್ಲ ಹೋರಾಟ ಮಾಡಿ ಬರ್ತೀರಿ ಅಂತ. ಬರೀ ನಾವು ಸಮಾಜವನ್ನ ಯಾವ ರೀತಿ ಎದುರಿಸ್ಬೇಕಂದ್ರೆ ಮನೆಯಿಂದ ಹೊಸಲು ದಾಟಿದ ತಕ್ಷಣ ಅಕ್ಕಪಕ್ಕದವ್ರು ಮಾತಾಡ್ತಾರೆ ಬ್ಯಾಗ್ ಹಾಕೊಂಡು ಹೊರಟ್ಬಿಟ್ಲಪ್ಪ ಅಂತ. ಹೌದಲ್ವಾ? ಅವ್ರಿಗೇನ್ ಕಷ್ಟ ಪಡ್ತಿದ್ದೀರಾ ಅಂತ ಗೊತ್ತಿಲ್ಲ. ಬ್ಯಾಗ್ ಹಾಕೊಂಡು ಎಲ್ಲೋ ಹೊರಟ್ಲಪ್ಪ, ಬೆಳಗ್ಗೆ ಹೋದ್ಲು ಸಾಯಂಕಾಲ ಬರ್ತಾಳೆ ಅಂತ ಅಷ್ಟೇ ಗೊತ್ತಿರುತ್ತೆ. ಆದ್ರೆ ನೀವಿಲ್ಲಿ ಬಂದು ಕಷ್ಟ ಪಡೋದು ಯಾರಿಗೂ ಗೊತ್ತಿರೋದಿಲ್ಲ. ಆದ್ರೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ನೀವು ನಿಮ್ಮ ಸಂಸಾರವನ್ನ ನಡೆಸಬೇಕು, ನನ್ನ ಗಂಡನ ಕೈನ ನಾನು ಬಲಪಡಿಸ್ಬೇಕು, ನನ್ನ ಮಕ್ಕಳ ಭವಿಷ್ಯವನ್ನ ನಾನು ರೂಪಿಸ್ಬೇಕು ಅಂತ ಹೇಳಿ ಇವತ್ತು ಹೋರಾಟ ಮಾಡಿ ಮನೆಯಲ್ಲೂ ಕೆಲಸ ಮಾಡಿ ಹೊರಗಡೆನೂ ಬಂದು ಕೆಲಸ ಮಾಡ್ತಿದ್ದೀರಿ. ನನ್ನ ಎಲ್ಲ ತಾಯಂದ್ರಿಗೆ ನಾನು ತುಂಬಾ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನೀವೆಲ್ಲ ಇಷ್ಟು ಕಷ್ಟ ಪಡ್ಬೇಕಂದ್ರೆ ನಮ್ಮ ಗಂಡಸರು ಪಾಪ ಎಲ್ಲ ಸಹಾಯ ಮಾಡಿರ್ತಾರೆ. 4 ಗಂಟೆಗಳ ಕಾಲ ನಮ್ಮ ಹೆಣ್ಮಕ್ಳ ಇಡೀ ಪಾರ್ಕ್ನ ನಡೆಸ್ತಾರೆ, ಇಡೀ ಸ್ಟುಡಿಯೋನ ನಡೆಸ್ತಾರೆ ಅಂತ ಹೇಳಿದಾಗ ನಂಗೆ ಬಹಳ ಸಂತೋಷ ಆಯ್ತು. ನಮ್ಮ ಹೆಣ್ಮಕ್ಳಿಗೆ ಇನ್ನೇನು ಬೇಡ, ನಮ್ಗೆ ನೀವು ಕೃತಜ್ಞತೆಯನ್ನ ಸಲ್ಲಿಸದೆ ಹೋದ್ರೂ ಪರವಾಗಿಲ್ಲ, ನಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ ಕೈಯಲ್ಲಿ ಆಗತ್ತೆ ಅಂತ ಯಾರೊಬ್ರು ನಂಬಿಕೆ ಇಡ್ತಾರಲ್ಲ, ಆ ನಂಬಿಕೆಯನ್ನ ಉಳಿಸ್ಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ತೋರಿಸಿ ಇವತ್ತು ನೀವೆಲ್ಲರೂ ಹೆಣ್ಮಕ್ಳು ಈ ಸಾಧನೆಯನ್ನ ಮಾಡಿದಿರಿ. ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನನಗೂ ನನ್ನ ತಂದೆ ನನ್ನ ಮೇಲೆ ಜವಾಬ್ದಾರಿಯನ್ನ ಇಟ್ಟು ನಂಬಿಕೆಯನ್ನ ಇಟ್ಟು ರಾಜಕಾರಣಕ್ಕೆ ಬಿಟ್ಟಿದ್ದಾರೆ. ಈ ಗಂಡು ಮಕ್ಕಳ ಎಲ್ಲ ಈ ಬರೀ ಗಂಡು ಮಕ್ಕಳು ರಾಜಕಾರಣದಲ್ಲಿ ಇರುವಂತ ಸಂದರ್ಭದಲ್ಲಿ ಮನೆ ಹೆಣ್ಮಕ್ಳನ್ನ ರಾಜಕಾರಣಕ್ಕೆ ಕಳಿಸ್ತಾರಲ್ಲ, ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದು ಬೇಕಿಲ್ಲ. ಇಡೀ ಸಂಸ್ಥೆನ ನಡೆಸುವಂತ ಒಂದು ಹೆಣ್ಮಗಳಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದೀರಾ, ಅದಕ್ಕಿಂತ ದೊಡ್ಡ ಸಾಧನೆ ಇಲ್ಲ. ಹಾಗಾಗಿ ಎಲ್ಲ ತಂದೆ ತಾಯಂದ್ರು ಯಾರೆಲ್ಲ ಅವರ ಹೆಣ್ಣು ಮಕ್ಕಳ ಮೇಲೆ ನಂಬಿಕೆಯನ್ನ ಇಡ್ತಾರೆ, ಯಾರೆಲ್ಲ ಅವ್ರು ಎಲ್ಲವನ್ನು ಸಾಧಿಸಬಹುದು ಅಂತ ಒಂದು ಛಲವನ್ನ ತುಂಬಿ ಆಕೆಗೆ ಒಂದು ಜವಾಬ್ದಾರಿಯನ್ನ ಕೊಡ್ತಾರ ಎಲ್ಲ ತಂದೆ ತಾಯಂದ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆಯ ವೇದಿಕೆ ಮೂಲಕ ತುಂಬ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.